ಈ ಕತೆ ಟಿಂಬಕ್ಟು ಅನ್ನೋ ಕಾಡಲ್ಲಿ ನಡೆದಿದ್ದು. ಅಲ್ಲಿ ಜಂತುಗಳು ಮತ್ತು ಪಕ್ಷಿಗಳು ಇರ್ತಿದ್ವು. ಅವು ಒಬ್ಬರ ಜೊತೆ ಒಬ್ಬರು ತುಂಬಾ ಸಂತೋಷವಾಗಿ ಜೀವಿಸ್ತಿತ್ತು. ಅಲ್ಲಿ ಬೋನಿ ಮತ್ತೆ ಬೂರಿ ಪಕ್ಷಿ ಅಂತ 2 ಪಕ್ಷಿಗಳಿದ್ವು. ಅವರಿಬ್ಬರ ಹೆಸರು ಕೇಳಿ ನೀವು ಅಂಚನೆ ಹಾಕ್ಬೇಡಿ. ಅವರಿಬ್ರು ಬೇರೆ ರೀತಿ. ಬೂರಿ ಪಕ್ಷಿ ನಿಜವಾಗ್ಲೂ ತುಂಬಾ ಕೆಟ್ಟದು. ಯಾವಾಗ್ಲೂ ಎಲ್ಲಾರ್ಗೂ ಏನೋ ಒಂದು ತೊಂದರೆ ಕೊಡ್ತಾನೆ ಇತ್ತು. ಮತ್ತೆ ಅಲ್ಲೇ ಗಿಣಿ ರಾಜ ಒಬ್ಬ ಬೆಳೆದು ಅಲ್ಲೇ ದೊಡ್ಡವನಾಗಿರ್ತಾನೆ. ಅವನ ಆಸ್ತಿಗೆ ಆಸೆ ಪಡುವ ಸ್ವಂತದವರು ತುಂಬಾ ಜಾಸ್ತಿನೇ ಇರ್ತಿದ್ರು. ಅದಕ್ಕೆ ಗಿಣಿರಾಜ ಅದ್ರಗೋಸ್ಕರ ಒಂದು ವಾರಸತ್ವನ ಹುಡುಕ್ತಿದೆ. ಒಂದಿನ ಏನಾಯ್ತಂದ್ರೆ, ಟೋನಿ ಪಕ್ಷಿ ನದಿ ಹತ್ರ ನೀರ್ ತುಂಬಿಸ್ಕೊಳಕಂತ ಹೋಗುತ್ತೆ. ಆಗ ಬೂರಿ ಪಕ್ಷಿ ಹಿಂದ್ಗಡೆ ಅಂತ ನೋಡುತ್ತೆ. ಓಹೋ, ನೀನು ನೀರ್ ತಗೊಂಬರಕ್ ಹೋಗ್ತಿದೀಯಾ? ಇದಕ್ಕೇನಾದ್ರೂ ಕೆಲ್ಸ ಕೊಡ್ಲೇಬೇಕು. ಮತ್ತು ಬೂರಿ ಪಕ್ಷಿ ಏನು ಶಬ್ದ ಮಾಡದೆ ಮೆತ್ತಗೆ ಅಡುಗು ಮೇಲೆ ಅಡುಗು ಹಾಕೊಂಡು ಅದರ ಹಿಂದ್ಗಡೆನೆ ಹೋಗಿ ಟೋನಿ ಪಕ್ಷಿನ ತಳ್ಬಿಡುತ್ತೆ. ಅದು ಪಾಪ ನೀರಲ್ಲಿ ಮುಳುಗೋಗ್ಬಿಡುತ್ತೆ. ಆದ್ರೆ ಅದಕ್ಕೆ ತೇಲಾಡಕ್ ಬರೋ ಕಾರಣದಿಂದ ಅದು ಅಲ್ಲಿಂದ ತಪ್ಸ್ಕೊಂಡ್ ಆಚೆ ಬರುತ್ತೆ. ಬೂರಿ ಪಕ್ಷಿ ಅಲ್ಲಿಂದ ತಪ್ಸ್ಕೊಂಡ್ ಓಡೋದನ್ನ ನೋಡುತ್ತೆ. ಈ ಬೂರಿ ಪಕ್ಷಿ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಇದು ಎಲ್ಲರಿಗೂ ತೊಂದರೆ ಕೊಡ್ತಿದೆ. ಇವತ್ತೇನಪ್ಪಾ ಅಂದ್ರೆ ನನ್ನನ್ನ ನೀರಲ್ಲಿ ತಳ್ಬಿಡ್ತು. ಇದ್ರ ಬಗ್ಗೆ ನಿಜವಾಗ್ಲೂ ಅದರ ಸಹೋದರಿ ಹತ್ರ ಹೇಳಲೇಬೇಕು. ಟೋನಿ ಪಕ್ಷಿಗೆ ತುಂಬಾನೇ ಕೋಪ ಬರುತ್ತೆ.